ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕಿತ್ತು. ನೀವು ಇವಾಗ ಫ್ರೀ ಇದ್ದರೆ ಹೇಳಪ್ಪ ಅದಕ್ಕೇನಂತೆ. ಅದಕ್ಕೇನಂತೆ ಹೇಳು. ಅಲ್ಲ ಏನು ಮಾತಾಡಬೇಕಾಯ್ತು. ಊಟ ಗೀಟ ಎಲ್ಲ ಹೆಚ್ಚುಕಟ್ಟಂಗೆ ಮಾಡ್ದೆ. ನಾನೆಲ್ಲ ಇಲ್ಲೇ ಇರ್ತಿದ್ದಿ ಅಂತ ಅನ್ಕೊಂಡ್ರೆ ಈಗ ಹೊರಡ್ತೀನಿ ಅಂತ ನಿಂತಿದ್ದಿ. ಇರಪ್ಪ ಹೋಗುವೆ ಹೋಗುವೆ ಇರು. ಒಂದು ವಾರ ಇದ್ಬಿಟ್ಟು ಹೋಗುವೆ. ಹೆಂಗಿರು ನಂದಿನೀನು ಅವಳಲ್ಲ ಯಾಕಂಗಡಿ. ಇರಪ್ಪ ಹೋಗುವೆ ಇದ್ಬಿಟ್ಟು. ಇಲ್ಲಿ ನೀನು ಯಾರು ಹೋಗು ಅಂತಿದ್ದರು. ಅಚ್ಚುಕಟ್ಟಾಗಿ ಇದ್ಬಿಟ್ಟು ಅತ್ತೆ ಮನೇಲಿ ಹೋಗ್ದಾನೆ ಬಿಟ್ಬಿಟ್ಟು ನೀನು ಹೋಯ್ತೀನಿ ಅಂತ ಆಟ ಮಾಡ್ಕೊಂಡು ನಿಂತಿದ್ದೀಯಲ್ಲ. ಅದ್ಯಾಕೆ ಇಡ್ಸೋಕ್ಕಿಲ್ಲ ಈ ಮನೇಲಿ. ಹಾಗೇನಿಲ್ಲ, ಮನೇಲಿ ಕಾಲ್ ಮಾಡಿದ್ರು ಅಮ್ಮ, ಕೆಲಸ ಇದೆ ಬೇಗ ಹೊರಟುಪಾ ಅಂತ. ಬಂದು 3 ದಿನ ಆಯ್ತಲ್ಲ, ಇನ್ನೆಷ್ಟು ದಿನ. ನಂದಿನಿ ಅವ್ರನ್ನ ಇಲ್ಲೇ ಇರಿಸಿದ್ದೀನಿ. ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಬರ್ತೀನಿ ಅಂತ ಅವಾಗ ಬಂದು ಕರ್ಕೊಂಡು ಹೋಗ್ತೀನಿ ಬಿಡಿ. ಏನಿಲ್ಲ, ನೀವು ಬನ್ನಿ ಮನೆಗೆ. ನೀವು ಬಂದೇ ಇಲ್ಲ ಒಂದು ಸಲನೂ. ಬಂದುಬಿಟ್ಟು ಹೋಗಿ. ಬಂದಾಗಲೆಲ್ಲ ಕರಿತಾ ಇರ್ತೀನಿ ಬನ್ನಿ ಅಂತ. ನೀವೇ ಬರೋದಿಲ್ಲ. ಬರ್ತೀನಿ ಅಂತ ಹೇಳ್ತೀರಾ ಅಷ್ಟೇ. ಹಂಗೆ ಹೇಳ್ತೀರಾ, ಅದು ಬಿಟ್ಟು ಏನು ಬರೋದು ಇಲ್ಲ, ಏನೂ ಇಲ್ಲ. ಸುಮ್ಮನೆ ನನಗೂ ಕರ್ದು ತುಂಬ ಬೇಜಾರೇ ಆಗ್ಬಿಟ್ಟಿದೆ. ಬೇಜಾರು ಮಾಡ್ಕೊಬೇಡಪ್ಪ. ಬತ್ತೀನಿ ಬಿಡಪ್ಪ. ಬೇಜಾರು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲೇ ಕೆಲಸ ಎಲ್ಲ ಇರ್ತಾವಲ್ಲ. ಯಾವತ್ತಾರು ಬಂದಾಗ ಬರ್ತೀನಂತೆ. ನಂದಿನೇನು ಕರೀತಾ ಇರ್ತಾಳೆ, ಬಾ ಚಿಕ್ಕ ಹೋಗಿದ್ದು ಬರುವೆ ಅಂತ. ಯಾವತ್ತಾರು ಪುರ್ಸೊತ್ತಾಗ್ತದಲ್ಲ ಆಗ ಬರ್ತೀನಿ. ಇನ್ನೇನಪ್ಪ, ನನಗೇನು ಸರಿಯಾಗಿ ಮಾತೇ ಆಡಿಸ್ನಿಲ್ಲ. ನಾನು ಬೇಜಾರಲ್ಲಿ ನಾನಿದ್ದೆ. ಬೇಜಾರು ಮಾಡ್ಕೊಬೇಡಕ್ಕನಪ್ಪ. ಇಲ್ಲ ಬಿಡಿ, ಹಾಗೇನಿಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ. ನಿಮಗೂ ನಿಮ್ಮ ಕಷ್ಟ ನನಗೂ ಗೊತ್ತಾಗುತ್ತೆ. ಅದೇ ಜಯ ಇದ್ದಾರಲ್ಲ ನಿಮ್ಮ ಮಗಳು, ಅಲ್ಲ ನೀವು ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದೀರಾ? ಇನ್ನೇನು ಮಾಡೋಕ್ಕಾಗೋದಿಲ್ಲ. ಹೆಂಗಾದರೂ ನೀವೇ ಹೋಗಿ ಕರ್ಕೊಂಡು ಬನ್ನಿ. ಏನೋ ತಪ್ಪು ಮಾಡಿಬಿಡ್ತಾರೆ ಹಿಂಗಂತಾನೆ ಅಂತ ಬೇಗ ಬೇಜಾರು ಮಾಡ್ಕೋಬೇಡಿ. ಇದೇನು ಈ ಥರ ಮಾತಾಡ್ತಿದ್ದಾನಲ್ಲ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ. ಹುಡುಗನೂ ತುಂಬ ಒಳ್ಳೆಯವನು. ಅವನು ರಾಕಿ ತುಂಬ ಒಳ್ಳೆಯವನು, ಸಿಕ್ಕಾಪಟ್ಟೆ ಒಳ್ಳೆಯವನು, ತುಂಬ ಚೆನ್ನಾಗಿ ನೋಡ್ಕೊತಾನೆ. ಏನು ಮಾಡೋದು ಪರಿಸ್ಥಿತಿ. ನಿಮ್ಗೆ ಹೇಳಿ ಮದುವೆ ಮಾಡ್ಕೊಳಕ್ಕೂ ಆಗಿಲ್ಲ. ನನಗೂ ಗೊತ್ತಾಗಲಿಲ್ಲ. ಅವ್ರೇನಾದರೂ ನನಗೆ ಹೇಳಿದರೆ ನಾನು ಬೇಕಾದರೆ ನೀವು ಒಪ್ಪಿಸ್ಬಿಟ್ಟೆ, ಬೇಕಾದ್ರೆ ಅರೇಂಜ್ ಮ್ಯಾರೇಜ್ ಥರನೇ ಮಾಡ್ಕೋಬೋದಿತ್ತು. ಅವ್ರು ಏನು ನನಗೇನು ಗೊತ್ತೇ ಆಗಿಲ್ಲ. ನೀವೇನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ನೋಡಿ ನೀವೇ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಜೊತೆಲಿ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅವರು ತುಂಬ ಬೇಜಾರಿದ್ದಾರೆ. ನಾನಿನ್ನು ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತಿರೋರು ಅಂದ್ಬಿಟ್ಟು ನಾನು ನಿಮಗೆ ಇಷ್ಟು ಎಲ್ಲನೂ ಓಪನಾಗಿ ಹೇಳ್ತಾ ಇದ್ದೀನಿ. ನೋಡಿ, ಜಯನೂ ಒಳ್ಳೆ ಹುಡುಗಿನಿ. ನಾನು ನೋಡಿದ್ದೀನಲ್ಲ ಇಲ್ಲಿ ಬಂದಾಗ, ತುಂಬ ಒಳ್ಳೆ ಹುಡುಗಿನಿ. ಏನು ಮಾಡೋಕ್ಕಾಗುತ್ತೆ. ದುಡುಕ್ ಮನಸ್ಸು ಈ ಥರ ಮಾಡಿಬಿಟ್ಟಿದ್ದಾರೆ. ರಾಕಿ ತುಂಬ ಒಳ್ಳೆಯನು, ತುಂಬ ಚೆನ್ನಾಗಿ ನೋಡ್ಕೊತಾನೆ ಹೇಳ್ತೀನಿ. ಅದ್ರ ಬಗ್ಗೆ ಏನಿಲ್ಲ. ಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಒಳ್ಳೆಯವನು ಹುಡುಗ. ಅವನು ದೊಡ್ಡಪ್ಪನ ಮಗ. ಆದ್ರೂ ಸಿಕ್ಕಾಪಟ್ಟೆ ಒಳ್ಳೆಯವನು. ಅವರು ತುಂಬ ಬೇಜಾರಲ್ಲಿದ್ದಾರೆ. ನೀವು ಬರೋ ತನಕ ತುಂಬ ಜೇನು ಟ್ರೈ ಮಾಡಿದ್ಲು ಅಂತಲ್ಲ ಕಾಲೆಲ್ಲ ಮಾಡೋದಕ್ಕೆ. ನಾನು ವಿಚಾರಿಸಿದೆ, ಅವಳೇನು ಬಾಯಿ ಬಿಟ್ಟಿರಲಿಲ್ಲ. ನಾನು ಹೋಗಿ ವಿಚಾರಿಸಿದ್ದಕ್ಕೆ ಅಮ್ಮ ಬೇಜಾರಾಗಿದ್ದಾರೆ, ಅಮ್ಮನ ಜೊತೆ ಮಾತಾಡಬೇಕು ಅಂತೆಲ್ಲ ಅಂತಾಯಿದ್ರು. ಹಾಗನ್ಬಿಟ್ಟು ಇದನ್ನ ಜಯ ಅವರು ಹೇಳಿ ಕಳಿಸಿದ್ದಾರೆ ಅಂತಲ್ಲ, ಅವ್ರು ಏನೂ ಹೇಳಿಲ್ಲ. ನಾನು ಹೇಗಿದ್ರು ಬಂದಿದ್ನಲ್ಲ, ನಿಮ್ಮ ಜೊತೆ ಹಾಗೆ ಮಾತಾಡ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಏನೋ ತಪ್ಪು ತಿಳ್ಕೊಬೇಡಿ. ನೋಡಿ ಒಂದ್ಸಲಿ ದೊಡ್ಡ ಮನ್ಸು ಮಾಡಿ ನೋಡಿ. ಮಾವಾರ್ನೂ ಮಾತಾಡ್ಸೋಣ ಅಂತ ಅಂದ್ಕೊಂಡೆ, ಅವರು ಕಾಣಿಸ್ತಾನೆ ಇಲ್ಲ. ನೋಡಿ ಏನಾದರೂ ಯೋಚನೆ ಮಾಡಿ. ಅವನು ಒಳ್ಳೆ ಹುಡುಗ. ಇನ್ನೇನು ಮಾಡೋಕ್ಕಾಗುತ್ತೆ, ಮದುವೆನೂ ಆಲ್ರೆಡಿ ಆಗಿಬಿಟ್ಟಿದೆ. ನೋಡಪ್ಪ ಸುರಿ, ಹಿಂಗೆ ಅಂತಡಲ್ಲ ಅಂತ ನೀನು ಏನೋ ತಪ್ಪು ತಿಳ್ಕೊಬೇಡ. ಇಲ್ಲ ಕಣಪ್ಪ, ನನಗೆ ಅವಳು ಯಾವತ್ತು ಓದ್ಲೋ ಆವತ್ತೇ ನನ್ನ ಮನಸ್ಸು ಹೊಡೆದೋಯ್ತು. ಅವಳ ಬಗ್ಗೆ ನನಗೆ ಯೋಚನೆ ಬಿಟ್ಬಿಟ್ಟಿನಿ. ನನಗೆ ಅವ್ರು ಯಾರೂ ಮಕ್ಕಳಿಲ್ಲ ಅಂತಲ್ಲ. ನಿನ್ನದೇನು ಮನೆ ಅಳಿಯನಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಅನ್ಕೋಬೇಡ. ನಿನ್ನ ಅಮ್ಮಯ್ಯ ಬೇಜಾರು ಮಾಡ್ಕೋಬೇಡ. ಇಲ್ಲ ನನ್ನ ಮನಸ್ಸು ಕಂಡ್ರೆ ಕೂತ ಅಂತ ಕೂತದೆ. ಬೇಡ ಅಷ್ಟು ಅವ್ವ ಅಪ್ಪನಿಗೆ ಹೇಳ್ದಾನೆ ಅವಳಿಗೆ ಅವಳ ಪ್ರೀತಿ ಅದೇ ಇದೆ ದೊಡ್ಡದಾಗೋಯ್ತಲ್ಲ. ನಮಗೆ ಜ್ಞಾನ ಐತಿಲ್ವಾ? ಮಗಳನ್ನ ಸಾಕಿ ಬೆಳೆಸಿ ದೊಡ್ಡವಳು ಮಾಡಿರೋ ಅವಳಿಗೆ ಮದುವೆ ಮಾಡೋದು ಜ್ಞಾನ ಐತಿಲ್ವಾ? ಕೇಳ್ದನೆ ಹಂಗೆ ಉಂಟೋಗ್ಬಿಟ್ಟವಳಲ್ಲ. ಇಲ್ಲಿ 4 ಜನ ತಲೆ ಎತ್ಕೊಂಡು 4 ಜನತ್ತ ನಾವು ಮಾತಾಡೋಕೈತಲ್ಲ, ನಿಂತ್ಕೊಳಕೈತಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾ ಕೂತವ್ರೆ. ನಾವೇನು ಪಾಪ ಮಾಡಿದ? ಅವಳನ್ನ ಸಾಕಿ ಬೆಳೆಸಿದ್ದೆ ದೊಡ್ಡದಾಗೋಯ್ತಾ? ಕಷ್ಟ ಸುಖ ಅಂದನೇ ರಾಣಿ ಹೆಂಗೆ ಸಾಕ್ತು. ಕಷ್ಟ ಗೊತ್ತಾಗ್ಬಾರ್ದು, ಏನು ಗೊತ್ತಾಗ್ಬಾರ್ದು ಅಂತ ಎಲ್ಲ ಕೆಳಗಿಳಿಸ್ಬಿಟ್ರೆ ಕಾಲು ಮಣ್ಣಾಗ್ಬಿಟ್ಟವೇನೋ, ಬದಿ ಆಗ್ಬಿಟ್ಟವೇನೋ ಅಂತ. ನಮ್ಗೆ ಎಷ್ಟು ದೇವರು ಎಷ್ಟು ಕೊಟ್ಟವನೇ ಭಗವಂತ. ಅದರಲ್ಲೇ ರಾಣಿ ಹೆಂಗೆ ನೋಡ್ಕೊಂಡು ಇರೋಳೊಬ್ಳು ಮಗಳು ಅಂತ ಈ ಕೆಲಸ ಮಾಡ್ಬಿಟ್ಟು ಹೋಗೋಳಲ್ಲ. ಯಾರು ತಾನೇ ಒಪ್ಪರು ಹೇಳು? ಯಾರು ಒಪ್ಪರು? ಇಲ್ಲ ಅವಳು ಮಾಡಿದ ಕರ್ಮ ಅವಳೇ ಅನ್ಭವಿಸ್ಕೊಂಡು ಅವಳೇ ಸಾಯ್ಲಿ. ಬೇಕಾಗಿಲ್ಲ. ಅವಳು ಇಷ್ಟಪಟ್ಟಂಗೆ ಮದುವೆ ಆಗೋಳೆ ತಾನೆ. ನಾವೇನಾದ್ರು ಹೋಗಿದ್ದಾವ ಕೇಳೋಕ್ಕೆ ಮಾಡೋಕ್ಕೆ, ನೀನು ಯಾಕೆ ಮಾಡಿದಿ, ಹಂಗೆ ಮಾಡಿದಿ, ಹಿಂಗೆ ಮಾಡಿದಿ ಅಂತ ಅವಳು ಹಣೆ ಬರ. ಏನಾರು ಅನ್ಭವಿಸ್ಕೊಂಡು ಸಾಯ್ಲಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಬೇಕಾಗಿಲ್ಲ ನಮಗೆ. ಬೇಕಾಗಿಲ್ಲ ತಾನಪ್ಪ. ಬೇಡ ಒಂದು ಮಾತು ಹೇಳಿದಾರ, ಒಂದು ಮಾತಾ? ಇಲ್ಲ ಏನು ಹೇಳಿಲ್ಲ ಮಟ್ಟಿಲ್ಲ. ಅದು ಅದನ್ನೇ ನಿಮ್ಮ ಮನೆಗೆ ಹೆಂಗೆ ನಮ್ಮ ನಂದಿನಿಯವ್ರವ್ವ ಹೆಂಗೆ ಆಡ್ತಾ ಕೂತಾಳು ಗೊತ್ತಾ? ನನ್ನ ಅಳಿಯನ ಮನೆಗೆ ಹೊಂಟೋದ್ರು. ನನ್ನ ಅಳಿಯನ ಮನೆಗೆ ತಿನ್ನಕ್ಕೆ ಹುಣ್ಣಕ್ಕೆ ಹೋದ್ರು, ಹಂಗೆ ಹೋದ್ರು. ಇವಳುವೆ ಬಂದು ಮದುವೆ ಆಗ್ಬಿಟ್ಟು ಅವಳುವೆ ಬಂದು ನನ್ನ ಮಗಳ ಜನ ಹಾಳು ಮಾಡೋಕ್ಕೆ ಅಂತ ಎಷ್ಟು ಮಾತು ಕೇಳೀನಿ ಗೊತ್ತಪ್ಪ. ನಾನೇ ಕೇಳ್ಕೊಂಡು ನಾನೇ ಅನುಭವಿಸ್ಕಾ ಕೂತೀವಿ. ಅವಳು ಮಾಡಿದ ಪಾಪದ ಕೆಲಸಕ್ಕೆ ನಾನು ಹೇಳಿದ್ದೆ ಅವ್ರ ಮನೆಗೆ ಹೋಗು ಅಂತ ಒಳ್ಳೆ ಚಂದೊಳ್ಳೆ ಗಣಪತಿ ಅದು ಬರ್ತೀನಿ ಅಂತಲೂ ಹೇಳಿದ್ರು. ಫೋಟೋ ಕಳ್ಸಿದ್ಕೆ ಎಲ್ಲ ಒಪ್ಪಿಗೆ ಆಗದೆ ಮದುವೆ ಮಾಡ್ತೀವಿ ಅಂತವ. ಯಾವುದುವೆ ಬೇಡ ಅಂದ್ಬಿಟ್ಟಿಂತ ಕೆಲಸ ಮಾಡಿಬಿಟ್ಲು. ಬೇಡ ನನ್ನ ಪಾಲ್ಗಳು ಸತ್ತೋದ್ದು ಕತೆ ಬೇಡ. ನಂದಿನಿ ರಘುನ್ ಮಾತಾ ಕೇಳಿ ನಮ್ಮ ಕಿವಿಯೆಲ್ಲ ತೂರ್ಪಿದೋಗವೆ.
ಎಂಥ ಮಾತು ನಿನ್ನ ಮಗಳ ಹಂಗೆ ಹಿಂಗೆ ನೀನು ಹಂಗೆ ಹಿಂಗೆ ಅಂತವ. ಅಲ್ಲ ನಂದಿನಿ ಅವ್ರ ಅಮ್ಮ ಅವರು ಆ ಥರ ಮಾತಾಡಿದ್ರೆ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏನೋ ಯಾಕೆ ಅವನೇನು ನಮ್ಮ ಸ್ವಂತ ತಮ್ಮ ಅಲ್ಲ, ಸರಿ ಆಗಲಿ. ಅಲ್ಲ ಹಾಗಿದ್ರೆ ಮದುವೆನೇ ಆಗಬಾರ್ದು ಅಂತನಾ ನೀವು ಹೇಳೋ ಲೆಕ್ಕ? ಅವ್ರು ಮದುವೆ ಆಗಿದ್ದಾರೆ ಹಂಗನ್ಬಿಟ್ಟು ಮದುವೆ ಆಗಬಾರ್ದಾ? ಇದ್ಯಾವ ಲೆಕ್ಕಾಚಾರ ಮಾತಾಡ್ತಾ ಇದ್ದೀರಾ ನೀವು? ಏನೋ ಹಣೆ ಬರ ಇತ್ತು ಆಯಿತು, ಅದಕ್ಕೋಸ್ಕರ ನೀವು ಅವ್ರು ಹಾಗಂತಾರೆ ಇವ್ರು ಹಾಗಂತಾರೆ ಅಂದ್ಬಿಟ್ಟು ಮಗಳನ್ನ ಬಿಟ್ಬಿಡೋದು ಸರಿನಾ? ನೀವೇ ಹೇಳಿ. ಅವನು ರಾಕಿ ತುಂಬ ಒಳ್ಳೆಯವನು, ನನಗಿಂತ ತುಂಬ ಒಳ್ಳೆಯವನು, ತುಂಬ ಚೆನ್ನಾಗಿ ನೋಡ್ಕೊತಾನೆ ನಿಮ್ಮೆಲ್ಲರೂ. ನೀವೇ ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನೋಡಬೇಕು. ಅವ್ರು ಹಾಗಂತಾರೆ ಈಗಂತಾರೆ ಅಂತಂದರೆ ಆಗೋದಿಲ್ಲ. ನೀವು ನಿಮ್ಮ ಮಗಳನ್ನ ನೋಡ್ಕೋಬೇಕು, ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಅಲ್ಲ. ನಾನು ಒಂದು ಉದಾಹರಣೆ ಕೊಡಲ ನಿಮಗೆ. ಪಾರ್ವತಿ ನವೀನ ಅವರೆಲ್ಲ ಲವ್ ಮ್ಯಾರೇಜ್ ಆದರು, ಇವಾಗ ಚೆನ್ನಾಗಿಲ್ವಾ? ಅವ್ರ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದಾರೆ, ಮನೆಯವ್ರ ಜೊತೆಗೆಲ್ಲ ಚೆನ್ನಾಗಿದ್ದಾರೆ. ಅದಕ್ಕಿಂತ ಏನು ಬೇಕು ಹೇಳಿ? ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಇನ್ನೂ ಹಾಗೆ ಇರಬೇಡಿ. ಇವಾಗ ಕಾಲ ಬದಲಾಗಿದೆ, ಲವ್ ಮ್ಯಾರೇಜ್ ಎಲ್ಲ ಕಾಮನ್ನು. ನೀವು ಯಾಕೆ ಅದನ್ನೇ ತಲೆಗೆ ಕೂತಿದ್ದೀರಾ? ಇದೇನು ಈ ಥರ ಮಾತಾಡ್ತಿದ್ದಾನಲ್ಲ ನಾನು ನಂದಿನಿ ಗಂಡ ಅಂತ ಅಂದ್ಕೋಬೇಡಿ. ನಾನು ಕಾಮನ್ ಫ್ಯಾಕ್ಟ್ ಹೇಳಿದ್ದು ಅಷ್ಟೇ. ನೋಡಿ ಒಂದ್ಸಲ ಯೋಚನೆ ಮಾಡಿ, ಯಾರು ತಪ್ಪು ಮಾಡ್ದೇನೆ ಇರೋದಿಲ್ಲ. ಆವಾಗಲಿಂದ ಎಲ್ಲ ತಪ್ಪು ಕ್ಷಮಿಸ್ಕೊ ಬಂದಿರ್ತೀರಾ. ಮದುವೆ ವಿಚಾರ ಅಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಮದುವೆ ಮಾಡೋದು ಅವ್ರು ಮದುವೆ ಮಾಡೋದು ಅನ್ನೋದಕ್ಕಿಂತ ಒಳ್ಳೆ ಹುಡುಗ ಇಂಪಾರ್ಟೆಂಟ್ ಅಲ್ವಾ ಮದುವೆ ಆದಮೇಲೆ? ನಾನು ಬೇರೆಯವ್ರ ಜೊತೆ ಯಾರ ಜೊತೆನೂ ಇಷ್ಟಾಗಿ ಮಾತಾಡ್ತಿರ್ಲಿಲ್ಲ. ನೀವು ತುಂಬ ಒಳ್ಳೆಯವರು, ಜಯನು ತುಂಬ ಒಳ್ಳೆಯವರು. ಅದಕ್ಕೇ ನಂದಿನಿಯವ್ರ ಚಿಕ್ಕಮ್ಮ ಅಲ್ವಾ, ಒಂದು ಸಲ ಮಾತಾಡೋಣ, ಏನಾದರೂ ಬದಲಾಗ್ಬೋದು ಅಂತ ಮಾತಾಡ್ತಾ ಇದ್ದೀನಿ. ನೋಡಿ ಯೋಚನೆ ಮಾಡಿ, ಯಾವುದನ್ನೂ ಕಾಲ್ ಮಾಡಿ ಹೇಳಿ ನನಗೆ. ಇಲ್ಲ ನಿಮಗೆ ನಂಬರ್ ಕೊಡ್ತೀನಿ ರಾಕೇಶ್ದು, ನೀವೇ ಮಾತಾಡಿ. ಅಲ್ಲ ಕಣಪ್ಪ, ಏನು ಮಾತಾಡ್ತಿದ್ದಿ ನೀನು? ಏನು ಮಾತಾಡ್ತಿದ್ದಿ ಹೇಳು ನೀನು? ಯಾಕಪ್ಪ ಹಿಂಗೆ ಮಾತಾಡ್ತಿದ್ದಿ ನೀನು? ಅವಳು ಬೇಡ ಅಂದ್ಕೊಂಡು ಅವಳನ್ನ ಮನಸ್ಸಿಂದ ತೆಗ್ದಾಕ್ಬಿಟ್ಟು ಇರೋದು ಕಣಪ್ಪ. ಅವಳು ಬೇಕು ಅಂದಿದ್ರೆ ನಾವು ಯಾವತ್ತೋ ಹೋಗಿ ಅವಳನ್ನ ಕರ್ಕೊಂಡು ಬರೋವು. ಬೇಡ, ನಮ್ಮ ಪಾಲ್ಗಳು ಸತ್ತೋದ್ಲು. ಅಲ್ಲ ಕಣಪ್ಪ, ನಾವು ಕಷ್ಟ ಸುಖ ಎಲ್ಲ ಕೇಳವು ಕಣಪ್ಪ, ಹೆಂಗೆ ಏನು ಎತ್ತ ಯಾಕೆ ಅಂತವ. ನಾವು ಹೋಗ್ಲಿ ಹೇಳುದ್ಲ ಏನಾರು? ಏನು ರಾಣಿ ಹೆಂಗೆ ಮಡಿಕೊಂಡಿದ್ವಲ್ಲ, ಏನಾರು ಒಂಚೂರಾರು ಬಾಯ್ಬಿಟ್ಲ? ಓಡೋದಕ್ಕೆ ತಯಾರಿ ಮಾಡೋಳು. ಹೇಳೋಳು ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಯಾರನ್ನೋ ಪ್ರೀತಿಸ್ತಾನೆ ನೋಡಿ ಅಂತ ಹೇಳೋಳು. ಆಗ ನಾವು ಮಾಡವೋ ಬಿಡವೋ ಅದು ನಮಗೆ ಬಿಟ್ಟಿದ್ದು. ಇಷ್ಟು ಓಡೋದಕ್ಕೆ ಧೈರ್ಯ ಮಾಡಿರೋಳು, ನಮ್ಮ ಜೊತೆ ಹೇಳಕ್ಕೆ ಅದಕ್ಕಪ್ಪ ಧೈರ್ಯ ಮಾಡಲಿಲ್ಲ. ಹೇಳು, ನಮಗಿಂತ ಅದು ಅವನ ಹೆಚ್ಚಾದ ಕತೆ ಅವನ ಜೊತೆಗೆ ಇರಲಿ, ಬಾಳ್ಲಿ ಬದುಕಲಿ, ಬೇಡ ಕತೆ ನಮಗೆ ಅವಳು. ಬೇರೆಯವರಾಗಿದ್ರೆ ನಾನು ಬೈದು ಬಿಡೀನಿ. ಏನೋ ನೀನು ಒಳ್ಳೆ ಮನ್ಸ ಈ ಮನೆ ಹೇಳಿಯಾ, ನಿನ್ನ ಮೇಲೆ ಹೊಸಿ ಗೌರವ ಇರೋದಕ್ಕೆ ನಾನು ಹಾಗೆ ಸುಮ್ಮನೆ ಏನು ಮಾತಾಡ್ದಿಲ್ಲ ಕಣಪ್ಪ. ಬೇರೆಯವರಾಗಿದ್ರೆ ನಿಜವಾಗ್ಲೂ ಬೈದು ಬಿಡೀನಿ ನಾನು. ಏನುವೆ ನೀನು ಬೇಜಾರು ಮಾಡ್ಕೋಬೇಡ. ಇಲ್ಲ ಕಣಪ್ಪ, ಬೇಡ ಬೇಡ, ನನಗೆ ಅವ್ಳು ಸವಾಸನ ಬೇಡ, ಏನು ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಅದೇ ಸಾಕು. ಹೆಂಗೋ ನೆಮ್ಮದಿಯಾಗಿವ್ನಿ ಅವಳು ತೊಲಗುದ್ಲು ಅಂದ್ಬಿಟ್ಟು. ಅಲ್ಲ ನೀವು ಮಗಳ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡು ನೀವು ಈ ಥರ ಮಾತಾಡ್ತಿರಲ್ಲ, ನನಗೆ ಗೊತ್ತು ನೀವು ಕಾಪುಕ್ ಹತ್ರ ಮಾತಾಡ್ತಿದ್ದೀರಾ. ಇನ್ನೋರ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಯಾಕೆ ನೀವು ಒಪ್ಕೊತೀರಾ? ನಿಮ್ಮ ಆಟನೇ ಯಾಕೆ ಸಾಧಿಸ್ತಿದ್ದೀರಾ? ಅವರು ಬರೋದಕ್ಕೆ ರೆಡಿಯಾಗಿದ್ದಾರೆ, ಕ್ಷಮೆ ಕೇಳೋಕ್ಕೂ ರೆಡಿಯಾಗಿದ್ದಾರೆ. ಆದರೆ ನೀವೇ ಹೋಗ್ತಾ ಇಲ್ವಲ್ಲ. ಏನಾದರೂ ಒಂದ್ಸಲ ಯೋಚನೆ ಮಾಡಿ ನೋಡಿ, ಯಾರು ತಪ್ಪು ಮಾಡೋದಿಲ್ಲ. ನಾನು ಮತ್ತೆ ಸಂಜೆ ಕಾಲ್ ಮಾಡ್ತೀನಿ. ಇವಾಗ ನಾನು ಊರಿಗೆ ಹೊರಡ್ತಿದ್ದೀನಿ. ಕೊನೆ ಮಾತಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ಇದ್ದೆ. ಸರಿ ಮಾವವ್ರು ಬಂದರೆ ಅವ್ರಿಗೆ ಹೇಳ್ಬಿಡಿ, ಅಮ್ಮ ಕಾಲ್ ಮಾಡಿದ್ರು, ಇವಾಗ ಹೊರಡಲೇಬೇಕು. ಆಮೇಲೆ ನಿಮ್ಮ ಡಿಸಿಷನ್ ಯಾವುದನ್ನೂ ಕಾಲ್ ಮಾಡಿ ಹೇಳಿ ಸಂಜೆಗೆ. ಅವಳದು ಬಿಟ್ಟಾಕು, ಇನ್ನೊಂದು 2 ದಿವಸ ಇದ್ಬಿಟ್ಟು ಹೋಗುವಪ್ಪ ನೀನು. ಇಲ್ಲ ಮನೇಲಿ ಕೆಲಸ ಇದೆ, ಬರ್ತೀನಿ. ಇನ್ನೊಂದು ಬಂದು ಕರ್ಕೊಂಡು ಹೋಗಕ್ಕೆ ಬರ್ತೀನಲ್ಲ, ಅವಾಗ ಬರ್ತೀನಿ. ಅದೇನು ಪ್ರಾಬ್ಲಮ್ ಇಲ್ಲ ಬಿಡಿ. ನೀವು ಹೇಳಿ ನಿಮ್ಮ ಡಿಸಿಷನ್ ಯಾವುದನ್ನು ಹೇಳಿ. ನಿಮ್ಮ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂಬರ್ನ ಕೊಟ್ಬಿಟ್ಟು ಹೋಗ್ಲಾ, ಇಲ್ಲ ನಂದಿನಿ ಅವ್ರ ಹತ್ರ ಇಸ್ಕೊತೀರಾ? ಇಲ್ಲ ಇಲ್ಲ ತಗೋಪ್ಪ, ನಂತವೇ ಅದೇ ನಂಬರು. ಸರಿ ಇಲ್ಲಾಂದ್ರೆ ನಾನೇ ಕಾಲ್ ಮಾಡ್ತೀನಿ ಬಿಡಿ ಸಂಜೆಗೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ?